ಹೇಳ್ತಿದ್ಯಾ ನೀನು? ಅಂದ್ರೆ ನಮ್ ಮಂತ್ರ? ಅಮ್ಮ, ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ. ನನ್ ಮಾತ್ ಕೇಳಮ್ಮ. ಲಾಯರ್ ಹತ್ರ ಹೋಗಿ ಎಲ್ಲ ವಿಷಯನೂ ಮಾತಾಡಿದ್ದೀನಿ. ಎವಿಡೆನ್ಸ್ ವಿಷಯ ಅವ್ರಿಗೂ ಗೊತ್ತಿದೆ. ತಪ್ಪು ಮಾಡಿದವ್ರನ್ನ ಅವ್ರು ಕಂಡಿಡ್ದೇ ಹಿಡಿತಾರಮ್ಮ. ಅಲ್ಲ ಕಣೋ, ಮಂತ್ರ ಯಾವ ತಪ್ಪು ಮಾಡದೆ ಜೈಲಲ್ಲಿ ಇರೋದು ಅಂದ್ರೆ ಯಾವ ನ್ಯಾಯನೋ? ಆ ಮಗು ಪಾಪ ಹೇಗೋ ಇರ್ಬೇಕಲ್ಲಿ. ಅಮ್ಮ, ಸುಶಾಂತ್ ಅವ್ರ ಎಲ್ಲ ವಿಷಯನೂ ಬಿಡಿಸಿ ಬಿಡಿಸಿ ಹೇಳ್ತಿದಾರಲ್ವಾ? ಈಗ ನೀವ್ ಯಾರ ಮೇಲೆ ಕೋಪ ಮಾಡ್ಕೋತಿದ್ದೀರಾ? ಯಾಕೆ ಮಾಡ್ಕೋತಿದ್ದೀರಾ? ಕೋಪ ಮಾಡ್ಕೊಂಡಷ್ಟು ನಿಮ್ ಆರೋಗ್ಯ ಹಾಳಾಗತ್ತಲ್ವಾ? ಅಯ್ಯೋ, ಅದ್ ಹಾಗಲ್ಲ ಕಣಮ್ಮ. ಮಂತ್ರ ಯಾವ ತಪ್ಪು ಮಾಡ್ದೆ ಹೀಗ್ ಜೈಲಲ್ಲಿರೋ ಹಾಗಾಗೋಯ್ತಲ್ಲಮ್ಮ. ಅಮ್ಮ ಅಮ್ಮ, ಒಂದೊಂದ್ಸಲ ಹಾಗೆ ಅಮ್ಮ. ಈ ಪೂರ್ವ ಜನ್ಮದ್ದು ಅಂತ ಇರುತ್ತಲ್ವಾ, ಅದನ್ನ ಅನುಭವಿಸ್ಬೇಕಲ್ವಮ್ಮ. ಸಿದ್ಧಾರ್ಥ್ ಸರ್, ಅಮ್ಮ ಮಂತ್ರನ್ ಮೇಲಿಟ್ಟಿರೋ ಪ್ರೀತಿಲಿ ಹೀಗೆಲ್ಲ ಮಾತಾಡ್ಬಿಟ್ರು. ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ಸಾಧನಾ ಮ್ಯಾಮ್, ಸರ್ನ ಕರ್ಕೊಂಡು ಹೋಗಿ. ಬನ್ನಿ ಸಿದ್ದು, ನೀವು ಬನ್ನಿ. ಸುಶಾಂತ್ ಅವ್ರೆ, ಈಗ ನೀವೇನ್ ಮಾಡ್ತೀರಾ? ಐ ಮೀನ್, ಮಂತ್ರ ಅವ್ರನ್ನ ಸಂಪೂರ್ಣವಾಗಿ ನಂಬ್ತೀರಾ? ನಿಜ ಹೇಳಿ. ಅಂದ್ರೆ ನೀವೆಲ್ಲ ಹೇಳೋ ಪ್ರಕಾರ ಈ ಮನೇಲಿ ಶಾಂತಿ ಇಲ್ಲ ಅಂತ ಆದ್ಮೇಲೆ ಆ ಸ್ಥಾನನ ತುಂಬಿದವರು ಮಂತ್ರ. ನಿಮಗೂ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತಲ್ವಾ? ನಿಮ್ ಮನ್ಸಲ್ಲಿ ಏನಿದೆ ನನಗ್ ಕಾಣ್ತಾ ಇದೆ. ಅವರು ತಪ್ಪು ಮಾಡಿದಾರ ಇಲ್ವಾ ಅಂತ ನನ್ನ ಪ್ರಶ್ನೆಯಿಂದ ನಿಮ್ಗೆ ಇರ್ಸ್ಮುರ್ಸಾಗ್ತಿರ್ಬೋದು. ನಿಮ್ ಪ್ರಯತ್ನ ನೀವು ಮಾಡಿ. ನಾನು ನಮ್ಮ ಅಣ್ಣನ ಮುಖಾಂತರ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಯಾಕಂದ್ರೆ ಇದು ಬರೀ ಶಾಂತಿ ನಿವಾಸಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ನನ್ನ ಮಾತು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅರ್ಥ ಆಗ್ತಿದ್ಯಲ್ವಾ ಸುಶಾಂತ್ ಸರ್? ನೀವೇನು ಬೇರೆ ಕಂಡೀಷನ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ರೂಮಲ್ಲಿ ರಾಘವ್ ಒಬ್ನೇ ಇದ್ದಾನೆ. ನೀವ್ ಹೋಗಿ, ನಾನು ಇಲ್ಲಿ ನೋಡ್ಕೋತೀನಿ. ಸರಿ. ಅಮ್ಮ, ಏನಾದ್ರೂ ತಿಂದ್ರಾ? ಏನೂ ತಿಂದಿಲ್ಲ. ಸುಕೃತ, ಹೋಗಿ ಊಟ ಹಾಕೊಂಬಾ. ಅಮ್ಮ ಮಾತ್ರ ತಗೋಬೇಕಲ್ವಾ? ಹೋಗು. ನನಗೇನು ಬೇಡಮ್ಮ. ಅಮ್ಮ, ಇಲ್ಲಿ ಬನ್ನಿ, ಬನ್ನಿ ಕೂತ್ಕೊಳ್ಳಿ ನೀವು. ಇಲ್ಲಿ ನೋಡಿ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ಈ ಶಾಂತಿ ನಿವಾಸದ ಮರ್ಯಾದೆ ಮಣ್ಪಾಲಾಗೋಯ್ತಮ್ಮ. ಅವ್ರು ಬದುಕಿದ್ದಾಗ ನಮ್ಮನೆಗೆ ಪೊಲೀಸ್ನವರು ಪ್ರೀತಿಯಿಂದ ಬರೋರು. ಅಮ್ಮ, ನಾನಿದ್ದೀನಲ್ವಾ, ನೀವೇನು ಹೆದರ್ಬೇಡಿ. ಮಾವ, ನನ್ನಿಂದ ನನ್ನ ಕುಟುಂಬಕ್ಕೆ ಯಾವುದೇ ರೀತಿಲಿ ತೊಂದರೆ ಆಗದೆ ಸದಾಕಾಲ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡಿ ಮಾವ. ಅವ್ರನ್ನೆಲ್ಲ ನೀನ್ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ಭರವಸೆ ನನಗೆ ಸದಾಕಾಲ ಇರುತ್ತಮ್ಮ. ರಾಯರು ಪ್ರೀತಿಯಿಂದ ಕಟ್ಟಿರೋ ಶಾಂತಿ ನಿವಾಸದ ಗೌರವ ಪ್ರತಿಷ್ಠೆ ಮಣ್ಣಾಗಲ್ಲ. ಮಣ್ಣಾಗೋದಕ್ಕೆ ನಾನು ಬಿಡೋದು ಇಲ್ಲ. ಮೊದ್ಲು ಅಮ್ಮ ನೀವು ಮಾತ್ರ ತಗೊಳ್ಳಿ. ನಾನು ಸ್ವಲ್ಪ ಅಣ್ಣ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಕಂಪ್ಲೇಂಟ್ ಕೊಡಲ್ಲ ಅಂದ್ಬಿಟ್ಟು
ಸಿದ್ದು, ಸಾಧನಾ, ಅರ್ಚನಾ 3 ಜನ ಸೇರಿ ಕಂಪ್ಲೇಂಟ್ ಕೊಟ್ಟು ನನ್ನ ಜೈಲಿಗೆ ಹಾಕಿಸ್ಬಿಟ್ರು. ಜೈಲು ನನಗ್ ಹೊಸ್ತಲ್ಲ. ಇಲ್ಲಿಂದ ಹೊರಗಡೆ ಹೇಗ್ ಬರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಮಂತ್ರ, ಊಟ ತಂದಿದ್ದೀನಮ್ಮ. ನನಗ್ ಬೇಡ. ಇಲ್ಲಿ ನೋಡಮ್ಮ, ಊಟ ತಂದಿದ್ದೀನಿ. ಅರ್ಥ ಆಗಲ್ವಾ ನಿಮ್ಗೆ? ಮಂತ್ರ ಬಾ ಅಮ್ಮ ಇಲ್ಲಿ. ಮಂತ್ರ ಇಲ್ಲಿ ನೋಡಮ್ಮ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ? ಊಟ ಬೇಡ ಅಂದ್ರೆ ಕೇಳ್ಸಲ್ಲ? ಇಲ್ಲಿ ಕೇಳಿಸ್ಕೋ. ಊಟ 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 ತಂದಿದ್ದೀನಿ. ಏನ್ ಊಟ? ಊಟ ಕಣಮ್ಮ. ಮಂತ್ರ ಇಲ್ಲಿ ನೋಡು. ತಗೊಳಮ್ಮ. ಓಹ್ ಅದಾ? ಹಲೋ, ಯಾರು? ಗಗನ. ಮಂತ್ರ ಹೇಳೆ. ಮಂತ್ರ, ನಾನು ಹೇಳಿದ್ನೆಲ್ಲ ಕೇಳಿಸ್ಕೊ. ನಾಳೆ ಬೆಳಿಗ್ಗೆ ನೀನ್ ಎಲ್ಲಿ ಹೋಗ್ತೀಯ ಅಂದ್ರೆ ಅರ್ಥ ಆಯ್ತಾ? ಈ ತರ ಮಾಡೋದ್ರಿಂದ ಸರಿ ಹೋಗುತ್ತೆ ಅಂತೀಯಾ? ನಾನು ಹೇಳ್ದಾಗ ಮಾಡು. ಏನಾಗತ್ತೆ ಅಂತ ನೋಡು. ನಾನು ಹೇಳಿದ್ದನ್ನ ಕರೆಕ್ಟಾಗಿ ಮಾಡು, ಅಷ್ಟು ಸಾಕು. ಬೆಳಿಗ್ಗೆ ಹೋಗಿ ಅವಳನ್ನ ಮೀಟ್ ಮಾಡು. ಸರಿ. ಹೆಸರೇನಂದೆ? ಓಕೆ, ನಾನೆಲ್ಲ ಮಾಡ್ತೀನಿ. ಡೋಂಟ್ ವರಿ. ವೆರಿ ಗುಡ್.